ಮಹದಾಯಿ, ಕೃಷ್ಣಾ ಹಾಗೂ ಕಾವೇರಿ ನದಿ ನೀರನ್ನು ಯಾವುದೇ ಕಾರಣಕ್ಕೂ ಬೇರೆ ರಾಜ್ಯಗಳಿಗೆ ಹಂಚಿಕೆ ಮಾಡಬಾರದು ಎಂದು ಒತ್ತಾಯಿಸಿ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬನ ಕಾರ್ಯಕರ್ತರು ಶನಿವಾರ ಬೆಳಗಾವಿಯಲ್ಲಿ ಅರೆಬೆತ್ತಲೆ ಪ್ರತಿಭಟನೆ ನಡೆಸಿ ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದಲ್ಲಿ ಪ್ರತಿಭಟನೆ ನಡೆಸಿದ ಕಾರ್ಯಕರ್ತರು ಕರ್ನಾಟಕದ ಹಕ್ಕಿನ ನೀರನ್ನು ಮೊದಲು ರಾಜ್ಯದ ರೈತರು ಹಾಗೂ ಜನರ ಅಗತ್ಯತೆಗಳಿಗೆ ಮೀಸಲಿಡಬೇಕು, ರಾಜ್ಯದ ಜಲಸಂಪನ್ಮೂಲಗಳ ರಕ್ಷಣೆಗೆ ಸರ್ಕಾರ ದೃಢ ನಿಲುವು ತಾಳಬೇಕೆಂದು ಆಗ್ರಹಿಸಿದರು. ಮಹದಾಯಿ, ಕೃಷ್ಣಾ ಹಾಗೂ ಕಾವೇರಿ ನದಿ ನೀರಿನ ವಿಚಾರದಲ್ಲಿ ಕರ್ನಾಟಕದ ಹಿತಾಸಕ್ತಿಗೆ ಧಕ್ಕೆಯಾಗುವ ಯಾವುದೇ ನಿರ್ಧಾರವನ್ನು ಸರ್ಕಾರ ಕೈಗೊಳ್ಳಬಾರದು ಎಂದು ಎಚ್ಚರಿಸಿದರು. ಪ್ರತಿಭಟನಾಕಾರರು ತಮಿಳುನಾಡಿನ ಮುಖ್ಯಮಂತ್ರಿ ಜೋಸೆಫ್ ವಿಜಯ್ ಅವರು ಕಾವೇರಿ ನೀರಿನ ವಿಚಾರವನ್ನು ವಿವಾದಾತ್ಮಕವಾಗಿ ಪ್ರಸ್ತಾಪಿಸುವುದು ಸರಿಯಲ್ಲ ಎಂದು ಆಕ್ಷೇಪ ವ್ಯಕ್ತಪಡಿಸಿದರು. ಈ ವಿಷಯದಲ್ಲಿ ಕರ್ನಾಟಕ ಸರ್ಕಾರ ರಾಜ್ಯದ ಪರವಾಗಿ ದೃಢವಾದ ನಿಲುವು ತಾಳಬೇಕು ಎಂದು ಒತ್ತಾಯಿಸಿದರು. ಈ ವೇಳೆ ಮಾತನಾಡಿದ ಕರವೇ ಜಿಲ್ಲಾಧ್ಯಕ್ಷ ವಾಜಿದ್ ಹಿರೇಕೋಡಿ, ಮುಖ್ಯಮಂತ್ರಿ ಡಿಕೆ ಶಿವಕುಮಾರ್ ಅವರು ರಾಜ್ಯದ ಹಿತಾಸಕ್ತಿಗೆ ಆದ್ಯತೆ ನೀಡಿ ಕಾವೇರಿ ಸೇರಿದಂತೆ ರಾಜ್ಯದ ನದಿ ನೀರನ್ನು ಬೇರೆ ರಾಜ್ಯಗಳಿಗೆ ಹಂಚಿಕೆ ಮಾಡುವ ಯಾವುದೇ ಕ್ರಮ ಕೈಗೊಳ್ಳಬಾರದು, ಕರ್ನಾಟಕದ ರೈತರ ಹಕ್ಕು ಹಾಗೂ ಕುಡಿಯುವ ನೀರಿನ ಅಗತ್ಯವನ್ನು ಮೊದಲ ಆದ್ಯತೆಯಾಗಿ ಪರಿಗಣಿಸಿ ರಾಜ್ಯದ ನೀರಿನ ಹಕ್ಕನ್ನು ರಕ್ಷಿಸಬೇಕು ಎಂದು ಆಗ್ರಹಿಸಿದರು. ಕರ್ನಾಟಕ ರಾಜ್ಯದ ಕಾವೇರಿ ನಮ್ಮ ನೀರು ನಮ್ಮ ಹಕ್ಕು. ಕರ್ನಾಟಕದಲ್ಲಿದ್ದಂಥ ಮೊದಲನೇ ಬಾರಿ ಸರಿಯಾಗಿ ಮಳೆ ಇಲ್ಲ. ಕರ್ನಾಟಕ ಒಳಗಡೆ ಯಾವುದು ಉತ್ತರ ಕರ್ನಾಟಕದ ಭಾಗ ಆಗಿರ್ಬೋದು, ದಕ್ಷಿಣ ಕರ್ನಾಟಕದ ಭಾಗ ಆಗಿರ್ಬೋದು, ಅಲ್ಲೇ ಸರಿಯಾಗಿ ಎಲ್ಲೂ ಮಳೆ ಬರ್ತಾ ಇಲ್ಲ. ಮಳೆ ಬರಬೇಕಾದ್ರೆ ಯಾವ ರೀತಿ ಮಳೆ ಇದೆ ಅನ್ನೋದು ನಿಮ್ಗೆ ಗೊತ್ತಿದೆ. ಈಗ ಮಳೆ ಇಲ್ಲಿದ್ದ ಟೈಮ್ದಲ್ಲಿ ಕಾವೇರಿ ನದಿ ಆಗಿರ್ಬೋದು, ಕೃಷ್ಣಾ ನದಿ ಆಗಿರ್ಬೋದು, ಮಹದಾಯಿ ನದಿ ಆಗಿರ್ಬೋದು, ಇವೆಲ್ಲ ಬೇರೆ ರಾಜ್ಯಕ್ಕೆ ಬಿಟ್ಟರೆ ನಮ್ಮ ರಾಜ್ಯ ಒಳಗಡೆ ಕರ್ನಾಟಕ ರಾಜ್ಯಕ್ಕೆ ಅನ್ಯಾಯ ಆಗುತ್ತೆ. ಕರ್ನಾಟಕ ರಾಜ್ಯದ ಜನ ಕೋಟ್ಯಾಂತರ ಜನ ಇದೆ ಅಲ್ಲಿ, ಕನ್ನಡಿಗರು. ಅದು ಮೊದಲನೇದಾಗಿ ಸರಿಯಾಗಿ ನೀರು ಸಿಗ್ತಾ ಇಲ್ಲ. ಕುಡಿಯೋಕೆ ನೀರಿನ ಸಮಸ್ಯೆ ಇದೆ. ಆ ಕುಡಿಯೋ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡ್ತಾರಂದರೆ ನಮ್ಮ ಕರ್ನಾಟಕ ಮುಖ್ಯಮಂತ್ರಿಗೆ ಮೊದಲನೇದಾಗಿ ನಾಚಿಕೆ ಬರಬೇಕು. ನೀವು ಒಂದಾಗಿ ಮಾತಾಡ್ಕೊಂಡು ಇದು ಗೋವಾ ರಾಜ್ಯದ ಜೊತೆ ಮಾತಾಡ್ತೀರಿ, ಗೋವಾ ರಾಜ್ಯಕ್ಕೆ ನೀರು ಬಿಡ್ತೀರಿ. ತಮಿಳ್ನಾಡು ರಾಜ್ಯದ ಜೊತೆ ಮಾತಾಡ್ತೀರಿ, ತಮಿಳ್ನಾಡಿಗೆ ನೀರು ಬಿಡ್ತೀರಿ. ಮಹಾರಾಷ್ಟ್ರ ರಾಜ್ಯದ ಜೊತೆ ಮಾತಾಡ್ತೀರಿ, ಮಹಾರಾಷ್ಟ್ರಗೆ ನೀರು ಬಿಡ್ತೀರಿ. ನಿಮಗೆ ಮಾನ ಮರ್ಯಾದೆ ಇದ್ದರೆ ಕರ್ನಾಟಕ ಜನತೆ ಜೊತೆ ನೀವೇನಾದರೂ ಗೌರವ ಇದ್ದರೆ ಯಾವುದು ನಮ್ಮ ಕರ್ನಾಟಕ ರಾಜ್ಯದ ನೀರನ್ನು ಬೇರೆ ರಾಜ್ಯಕ್ಕೆ ಬಿಡಬಾರ್ದು. ನೀವು ಯಾಕೆ ಈ ರೀತಿ ಮಾಡ್ತೀರಿ? ಏನು ಮೊನ್ನೆ ಡಿ ಕೆ ಶಿವಕುಮಾರ್ ಅವರು ಹೇಳೋರು, ನಾನು ಎಲ್ಲ ಚರ್ಚೆ ಮಾಡ್ತೇನೆ, ನಾನು ಎಲ್ಲ ಮಾತಾಡಬೇಕಾದ್ರೆ ನೀವು ಮಾತಾಡೋದಕ್ಕೆ ಹೇಳಲ್ಲ ಅನ್ನೋದ್ರಿಂದ ನೀರು ಬಿಟ್ಟುಬಿಟ್ರ್ಯಾ? ನಮ್ಮ ಎಷ್ಟು TMC ನೀರಿದೆ ನಮ್ಮ ಕರ್ನಾಟಕ ರಾಜ್ಯಕ್ಕೆ ಇರಬೇಕು. ಕರ್ನಾಟಕದ ರಾಜ್ಯದ ಜನ ಕುಡಿಯೋಕೆ ನೀರು ಇಲ್ಲಿದ್ದು ಸಾಯ್ತಾ ಇದ್ದಾರೆ. ನೋಡಿದರೆ ಮಳೆ ಇಲ್ಲಿದ್ದು ಬರಗಾಲ ಇದೆ. ಬರಗಾಲ ಟೈಮ್ದಲ್ಲಿ ನೀವು ಕನ್ನಡಿಗರಿಗೆ ಅನ್ಯಾಯ ಮಾಡ್ತೀರಿ, ರೈತರಿಗೆ ಅನ್ಯಾಯ ಮಾಡ್ತೀರಿ. ನಿಮ್ಗೆ ಮಾನ ಮರ್ಯಾದೆ ಇದ್ದರೆ ಕೂಡ ಕರ್ನಾಟಕ ರಾಜ್ಯಕ್ಕೆ ನೀವು ಮುಖ್ಯಮಂತ್ರಿ ಆಗಿದ್ರಲ್ಲ, ಮುಂದಿನ ಮುಖ್ಯಮಂತ್ರಿ ನೀವೇನಾದರೂ ಬರಬೇಕಾದ್ರೆ ಎಲ್ಲ ಕನ್ನಡಿಗರು ರೈತರು ಕೂಡ ಪಾಠವನ್ನು ನಿಮಗೆ ಕಲಿಸ್ಬೇಕಾಗ್ತದೆ ಅಂತ ಕರ್ನಾಟಕ ರಕ್ಷಣಾ ವೇದಿಕೆ ಶಿವರಾಮೇಗೌಡ ಬನ್ನದಿಂದ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀನಿ. ವಿನೋದ್ ಕೋಲ್ಕರ್, KMM ನ್ಯೂಸ್, ಬೆಳಗಾವಿ. ಫ್ರೆಂಡ್ಸ್, BSCಯ ಅತಿ ದೊಡ್ಡ ಸೇಲ್ ಈಗಾಗಲೇ ಆರಂಭವಾಗಿದೆ. BSC ಡಬಲ್ ಡೀಲ್ಸ್, ಡಬಲ್ ಖುಷಿ. ಇಲ್ಲಿ ಸೀರೆಗಳು, ಲೇಡೀಸ್ ವೇರ್, ಮೆನ್ಸ್ ವೇರ್ ಮತ್ತು ಕಿಡ್ಸ್ ವೇರ್ನ ಹೊಸ ಕಲೆಕ್ಷನ್ಗಳ ಮೇಲೆ 10+10% ಆಫ್ ಸಿಗ್ತಿದೆ. ಅಂದ್ರೆ ಡಬಲ್ ಡೀಲ್ಸ್, ಡಬಲ್ ಖುಷಿ. ಹಾಗಾದ್ರೆ ಇನ್ನೇಕೆ ತಡ? ಇಂದೇ ನಿಮ್ಮ ಕುಟುಂಬದವರೊಂದಿಗೆ BSCಗೆ ಭೇಟಿ ನೀಡಿ ಮತ್ತು ಈ ಅದ್ಭುತ ಡಬಲ್ ಡಿಸ್ಕೌಂಟ್ ಆಫರ್ನ ಪ್ರಯೋಜನವನ್ನ ಪಡೆದಿರಿ. BSCಯ ಅತಿ ದೊಡ್ಡ ಸೇಲ್, BSC ಡಬಲ್ ಡಿಸ್ಕೌಂಟ್, ಡಬಲ್ ಡೀಲ್, ಡಬಲ್ ಖುಷಿ.